ಹಾಯ್ ಫ್ರೆಂಡ್ಸ್, ನಾನಿವತ್ತು ನಿಮಗೆ ಮನೆಯಲ್ಲೇ ಮಕ್ಕಳಿಗೆ ಇಷ್ಟವಾಗೋ ಪಾಸ್ತಾನ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಿದ್ದೀನಿ. ಅದಕ್ಕೆ ಬೇಕಾಗೋ ಸಾಮಗ್ರಿಗಳಂದರೆ, ನಾನು 200 ಗ್ರಾಮಷ್ಟು ಪಾಸ್ತಾನ ತೊಗೊಂಡಿದ್ದೀನಿ. ಅದಕ್ಕೆ ತರಕಾರಿಗಳು ಟೊಮೆಟೊ, ಬಟಾಣಿ, ಕ್ಯಾರೆಟ್, ಆಲೂಗೆಡ್ಡೆ, ಬೀನ್ಸ್, ಕ್ಯಾಪ್ಸಿಕಮ್. ಅಂದರೆ ನಾನು ಬೇರೆ ಏನೂ ಇದು ಸಾಸ್ ಆಗಲಿ ವಿನೆಗರ್ ಆಗಲಿ ಆ ಥರ ಏನು ಯೂಸ್ ಮಾಡ್ದಂಗೆ ನಮ್ಮ ಮನೆಯಲ್ಲೇ ಹೋಮ್ ಮೇಡ್ ಮಕ್ಕಳಿಗೆ ಇಷ್ಟ ಆಗೋ ಥರ ಮಾಡಿಕೊಡ್ತೀನಿ. ಮೊದಲಿಗೆ ನಾವು ಈ ಪಾಸ್ತಾನ ಬೇಯಿಸ್ಕೋಬೇಕು. ಇದನ್ನು ಬೇಯಿಸೋಕ್ಕಿಡ್ತೀನಿ. ಓಕೆ ಫ್ರೆಂಡ್ಸ್, ಅದು ಬೇಯ್ತಾ ಇರಲಿ. ಅಷ್ಟೊತ್ತಿಗೆ ನಾವು ಒಗ್ಗರಣೆ ಹಾಕ್ಕೊಳ್ಳೋಣ. ಎಣ್ಣೆ ಹಾಕ್ಕೊಳ್ಳೋಣ. ಮೊದಲಿಗೆ ಬೀನ್ಸ್, ಕ್ಯಾರೆಟ್, ಆಲೂಗೆಡ್ಡೆ, ಇದೆಲ್ಲ ಒಂದು ಸ್ವಲ್ಪ ಬೇಯಿಸಿ ಆಮೇಲಿಂದ ಕ್ಯಾಪ್ಸಿಕಮ್ ಮತ್ತು ಬಟಾಣಿ ಹಾಕೋಣ. ಈಗ ಉಳಿದಿರೋ ಬಟಾಣಿ, ಕ್ಯಾಪ್ಸಿಕಮ್ ಹಾಗೆ ಟೊಮೊಟೊನ ಹಾಕಿ 5 ಮಿನಿಟ್ಸ್ ಬೇಯಿಸೋಕ್ಕಿರೋಣ. ಎಲ್ಲ ರೋಸ್ಟ್ ಆಗಿ ನಾವು ಫೈನಲಿ ಈಗ ಪಾಸ್ತಾ ಬೆಂದಾಯಿತು. ಅದಕ್ಕೆ ಈಗ ನಾವು ಇದನ್ನು ಡಿಪ್ ಮಾಡ್ಕೊಳ್ಳೋಣ. ನೋಡಿ ಎಷ್ಟು ಈಸಿಯಾಗಿ ಬೇಗ ಆಯ್ತಲ್ಲ. ನಾವು ಇದರಲ್ಲಿ ಏನೇ ಒಂದು ಬೇರೆ ಥರ ಸಾಸ್ ಆಗಲಿ ವಿನೆಗರ್ ಆಗಲಿ ಯಾವುದನ್ನೂ ಬಳಸಿಲ್ಲ. ಎಲ್ಲ ಮನೆಯಲ್ಲೇ ಮಾಡಿರೋ ತರಕಾರಿ ಅವೆಲ್ಲ ಹಾಕಿ ಮಾಡಿರೋದು ಅಷ್ಟೇ. ನಾವು ಫೈನಲಿ ರೆಡಿ. ಮಕ್ಕಳು ಇಷ್ಟಪಡೋವಂಥ ಪಾಸ್ತಾ. ಈಗ ಮನೆಯಲ್ಲೇ ಮಾಡಿಕೊಟ್ರೆ ಮಕ್ಕಳು ಇಷ್ಟಪಟ್ಟು ತಿಂತಾರೆ. ಹಾಗೆ ತರಕಾರಿ ಇದ್ದರೆ ಜಾಸ್ತಿನೇ ಹಾಕಿದ್ದೀನಿ, ಹಾಗಾಗಿ ತರಕಾರಿನೇ ತಿನ್ನೋದಾಗುತ್ತೆ. ನೋಡಿ ಫ್ರೆಂಡ್ಸ್, ಫೈನಲಿ ರೆಡಿ ಪಾಸ್ತಾ. ಫೈನಲಿ ರೆಡಿ ಆಯಿತು ಪಾಸ್ತಾನ. ಈಗ ಮಕ್ಕಳಿಗೆ ಹಾಕ್ಕೊಟ್ರೆ ತುಂಬ ಚೆನ್ನಾಗಿ ತಿಂತಾರೆ. ಥ್ಯಾಂಕ್ ಯು ಫ್ರೆಂಡ್ಸ್. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.